ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನಿ ವರ್ಲ್ಡ್ಸ್ ಕನ್ನಡ ವ್ಲಾಗ್ಸ್. ಏನಪ್ಪ ಎಲ್ಲೋ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರಾ? ಹೌದು, ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ಬೈ ಮಾಡಬೇಕಿತ್ತು, ಅದರಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ಹೋಗಬೇಕಾದ್ರೆ ಹಾಗೇನೇ ಒಂದು ಎಳ್ನೀರು ಕುಡಿಬೇಕು ಅಂತ ಅನ್ನಿಸ್ತಿತ್ತು ಅಂತ ಎಳ್ನೀರು ಕುಡ್ಕೊಂಡು ನಾವೀಗ ಬಂದಿದ್ದೇನೆ ಗೋಪಾಲನ್ ಆರ್ಕೇಡ್ಗೆ. ಇಲ್ಲಿ ಬಂದು ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನೆಲ್ಲ ಪರ್ಚೇಸ್ ಮಾಡಿದ್ಮೇಲೆ ನಮ್ಮ ಕ್ಯಾಬ್ ಡ್ರೈವರ್ ಬೇಗನೆ ಬಂದರು ಅಂತ ಹೇಳಿ ಡೈರೆಕ್ಟಾಗಿ ನಾವು ಬೇಗ ರೆಡಿಯಾಗಿ ನಾವು ಏರ್ಪೋರ್ಟ್ಗೆ ರೀಚ್ ಆಗ್ತೀವಿ. ನೀವೀಗ ನೋಡ್ತಾ ಇರೋದು ಟರ್ಮಿನಲ್ 2. ತುಂಬ ಚೆನ್ನಾಗಿದೆ ಮಾತ್ರ ಟರ್ಮಿನಲ್ 2 ನೋಡೋದಕ್ಕೆ ಸ್ವರ್ಗ ಅಂತ ಅನ್ಬೋದು, ಅಷ್ಟು ಚೆನ್ನಾಗಿತ್ತು. ಬಟ್ ಅಲ್ಲೊಂದು ಟ್ವಿಸ್ಟ್ ಆಯಿತು. ಏನು ಅಂತಂದರೆ ನಮ್ಮ ಫ್ಲೈಟ್ ಇದ್ದಿದ್ದು ಟರ್ಮಿನಲ್ 1ನಲ್ಲಿ, ನಮಗೆ ಕ್ಯಾಬ್ ಡ್ರೈವರ್ ಬಿಟ್ಟಿದ್ದು ಟರ್ಮಿನಲ್ 2ನಲ್ಲಿ. ಬಟ್ ನನಗೆ ಖುಷಿನೇ ಆಯಿತು ಟರ್ಮಿನಲ್ 2 ಕೂಡ ನೋಡಿದ್ನಲ್ಲ ಅಂತ. ಈಗ ನೀವು ನೋಡ್ತಾ ಇರೋದೇ ಟರ್ಮಿನಲ್ 1. ಟರ್ಮಿನಲ್ 1ಗೆ ಬಂದಮೇಲೆ ಬ್ಯಾಗ್ ಚೆಕ್ ಇನ್ ಎಲ್ಲ ಆದಮೇಲಿಂದ ಒಳಗಡೆ ನಾವು ಎಂಟ್ರಿ ಕೊಡ್ತೀವಿ. ಎಂಟ್ರಿ ಕೊಟ್ಟ ಮೇಲಿಂದ ನಮ್ಮ ಫ್ಲೈಟ್ ಟೈಮಿಂಗ್ಸ್ ಇದ್ದಿದ್ದು ಮಾರ್ನಿಂಗ್ 5 o'clock to 6:45ಗೆ. ಬಟ್ ನಮಗೆ ಫ್ಲೈಟು ತುಂಬ ಡಿಲೇ ಆಗ್ತಿದೆ ಅಂತ ಅಂದ್ಬಿಟ್ಟು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಕೆಫೆಗೆ ಹೋಗಿ ಕಾಫಿ ಕುಡ್ಕೊಂಡು, ಹಾಗೆ ಹಸ್ಬೆಂಡ್ ಆ್ಯಂಡ್ ವೈಫ್ ನಾವಿಬ್ಬರು ಹರಟೆ ಹೊಡ್ಕೊಂಡು ಫೋಟೋಸ್ಗಳಿಗೆಲ್ಲ ಪೋಸ್ ಕೊಟ್ಕೊಂಡು ಹೀಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲಿಂದ ನಮ್ಮ ಒಂದು ಫ್ಲೈಟ್ ಬಂತು ಅಂತ ನಮಗೆ ಗೊತ್ತಾಯಿತು. ಸೊ ದಟ್ ನಾವು ಹೋಗ್ತಾ ಇದ್ದೀವಿ. ಹೋಗ್ತಾ ಇರೋ ರೀಸನ್ ಏನು ಅಂತಂದರೆ, ನನ್ನ ಇನ್ಲಾಸ್ ಇರೋದು ಬಾಂಬೆನಲ್ಲಿ, ಬಟ್ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಅವ್ರನ್ನ ನೋಡಲಿಕ್ಕೆ. ಅವ್ರಿಗೆ ತುಂಬ ಸರ್ಪ್ರೈಸಿಂಗ್ ಆಗಿತ್ತು ಮಾತ್ರ. ಆಫ್ಟರ್ 1.5 hour ವೇಟ್ ಮಾಡಿದ ಮೇಲೆ ಫೈನಲಿ ಫ್ಲೈಟ್ನ ನೋಡ್ತಾ ಇದ್ದೀನಿ. ನನಗಂತೂ ಒಂದು ಫ್ಲೈಟ್ ಇರೋ ಜಾಗದಲ್ಲಿ ಏನು ಇಷ್ಟೊಂದು ಫ್ಲೈಟ್ಸ್ಗಳಿರುತ್ತಾ ಅಂತ ನೋಡಿ ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು, ಒಂಥರ ಸರ್ಪ್ರೈಸಿಂಗ್ ಆಗಿತ್ತು. ನನಗೆ ಇದು ಫಸ್ಟ್ ಟೈಮ್ ಫ್ಲೈಟ್ ಜರ್ನಿ ಆಗಿರೋದ್ರಿಂದ ನನಗಂತೂ ಎಷ್ಟು ಖುಷಿ ಆಗ್ತಿತ್ತು ಅಂತಂದರೆ ಎಲ್ಲ ನೋಡ್ತಾ ಇದ್ರೆ ಒಂಥರ ಸರ್ಪ್ರೈಸಿಂಗ್ ಆಗಿತ್ತು. ಫ್ಲೈಟ್ ಟೇಕ್ ಆಫ್ ಆಗೋಕ್ಕೂ ಮುಂಚೆ ಕೆಲವೊಂದು ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾಯಿದ್ರು. ನಾನಂತೂ ತುಂಬ ಇಂಟ್ರೆಸ್ಟಿಂಗಾಗಿ ನೋಡ್ತಾ ಇದ್ದೆ, ಹಾಗೆ ಕೇಳ್ತಾ ಇದ್ದೆ ಹಸ್ಬೆಂಡ್ಗೆ. ಇವರೇನ ಗಗನ ಸಖ ಅಂತ. कैबिन में अधिरावने की स्थिति में एक से 5 लाइन आपको निकटतम द्वार तक पहुंचाने में मदद करेगी। आपातकालीन स्थिति में अपने सामान की परवाह न करें और सभी सुरक्षा को ध्यान में रखते हुए जितनी जल्दी हो सके एयरक्राफ्ट से बाहर निकलने की कोशिश करें। अधिक जानकारी के लिए किसी पॉकेट में रखी इंस्ट्रक्शन एंड कार्ड को ध्यान से पढ़ें। धन्यवाद। We request your complete attention for a safety demonstration of this Boeing 737-800 aircraft. To fasten your seatbelt and the baggage disembarker, adjust it by pulling the loosen and turn fasten lift the flap. Should there be a drop in cabin pressure, the oxygen mask will drop automatically from the panel above you. Remain seated, remove your personal mask and pull the oxygen mask sharply towards you. Start the oxygen flow. Place your mask over your nose and mouth and breathe normally before assisting others. There are 8 exits in this aircraft, 2 at the rear, 4 over the wings and 2 in front of the aircraft. Please note that your nearest exit may be behind you. In case of low visibility inside the aircraft, exit path light will guide you to the nearest exit. In view of everyone's safety, it is prohibited to take hand baggage with you in case of an emergency. For more information, please review the safety card facing in your pocket. Thank you. ಆಫ್ಟರ್ 10 minutes ಇನ್ಸ್ಟ್ರಕ್ಷನ್ಸ್ ಆದಮೇಲಿಂದ ನಮ್ಮ ಫ್ಲೈಟು ಟೇಕ್ ಆಫ್ ಆಯಿತು. ನನಗಂತೂ ನೋಡಿ ತುಂಬ ಖುಷಿ ಆಗ್ತಾಯಿತ್ತು. ಎಷ್ಟೊಂದು ಲೈಟಿಂಗ್ಸು ಹೆಂಗಿದೆ ಅಂತ, ಸ್ವರ್ಗ ಆಕಾಶದಲ್ಲಿ ತೇಲಾಡ್ತಾ ಇದ್ದೀನೇನೋ ಅಂತ ಅನ್ನಿಸ್ತಾಯಿತ್ತು. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ಫೈನಲ್ ಆಗಿ ಮುಂಬೈ ಬಂದೇ ಬಿಡ್ತು. ಎಷ್ಟು ಬಿಲ್ಡಿಂಗ್ಸ್ಗಳೆಲ್ಲ, ಎಷ್ಟು ಪುಟ್ಟ ಮನೆಗಳು, ತುಂಬ ದೊಡ್ಡದಾಗಿದೆ ಅಂತ ಅನ್ನಿಸ್ತಿತ್ತು ನನಗೆ. ತುಂಬ ಖುಷಿ ಆಯಿತು ಫಸ್ಟ್ ಟೈಮ್ ಮುಂಬೈಗೆ ಬರ್ತಾಯಿದ್ದೀನಿ ಅಂತ. ಹಾಗೆಯೇ ನಮ್ಮ ಫ್ಲೈಟ್ ಕೂಡ ಲ್ಯಾಂಡ್ ಆಯಿತು.
ಫ್ಲೈಟ್ ಲ್ಯಾಂಡ್ ಆದಮೇಲಿಂದ ಇಲ್ಲಿ ಹಸ್ಬೆಂಡ್ ಬ್ಯಾಗ್ ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ. ಬ್ಯಾಗ್ ಕಲೆಕ್ಟ್ ಮಾಡ್ಕೊಂಡಾದ್ಮೇಲಿಂದ ನಾವಿಲ್ಲಿ ಬಂದಿರೋದು ಮುಂಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 1ಗೆ. ಹೀಗಿತ್ತು ಟರ್ಮಿನಲ್ 1. ನಮ್ಮ ಬ್ಯಾಂಗ್ಳೂರು ಏರ್ಪೋರ್ಟ್ ಅಷ್ಟೇನು ದೊಡ್ಡದಾಗಿರಲಿಲ್ಲ, ಬಟ್ ಓಕೆ, ಇದು ಕೂಡ ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ಹೀಗಿತ್ತು ನನ್ನ ಫ್ಲೈಟ್ ಜರ್ನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ